ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜ್ಞಾನಚಕ್ಷು. ನಾನು ರಾಘವೇಂದ್ರ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂತ ಹೇಳಿದ್ರೆ ಕೇವಲ ಹಬ್ಬ ಅಲ್ಲ, ಇದರ ಹಿಂದೆ ಪಾರಂಪರಿಕ ಅರ್ಥವೂ ಇದೆ, ವೈಜ್ಞಾನಿಕ ಕಾರಣವೂ ಕೂಡ ಇದೆ. ಬನ್ನಿ ಈ ವಿಡಿಯೋದಲ್ಲಿ ಯುಗಾದಿ ಅಂದರೆ ಏನು ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋ ನೋಡಿ. ಯುಗಾದಿ ಎಂದರೆ ಯುಗ ಪ್ಲಸ್ ಆದಿ, ಯುಗಾದಿ ಹೊಸ ಯುಗದ ಆರಂಭ ಎಂದು ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲನೇ ದಿನವನ್ನು ಹೊಸ ವರ್ಷ ಎಂದು ಪರಿಗಣಿಸಲಾಗುತ್ತೆ. ಯುಗಾದಿಯ ವೈಜ್ಞಾನಿಕ ಕಾರಣವೇನಂತ ಹೇಳಿದ್ರೆ, ಸೂರ್ಯನು ಉತ್ತರಾಯಣದಿಂದ ವಸಂತ ಋತುವಿಗೆ ಬರುತ್ತಾನೆ. ಈ ಸಮಯದಲ್ಲಿ ಎಲ್ಲ ಹವಾಮಾನಗಳು ಬದಲಾಗುವಂಥದ್ದು, ಹಾಗೆ ಎಲ್ಲ ಗಿಡ ಮರಗಳಲ್ಲಿ ಹೊಸ ಚಿಗುರುಗಳು ಬರುವಂಥದ್ದು, ನಮ್ಮ ಪ್ರಕೃತಿ ಭೂಮಿ ಮೇಲೆ ಎಲ್ಲ ಹೊಸದಾಗಿ ಕಾಣುವಂಥದ್ದು. ಇದೇ ಕಾರಣಕ್ಕಾಗಿ ನಮ್ಮ ಪೂರ್ವಜರು ಚೈತ್ರ ಮಾಸದ ಮೊದಲನೆಯ ದಿನ ನಮಗೆ ಹೊಸ ವರ್ಷ ಎಂದು ಪರಿಗಣಿಸಲಾಗಿದೆ. ಯಾವ ರೀತಿ ಪ್ರಕೃತಿ ಬದಲಾವಣೆ ಆಗುತ್ತದೋ ನಮ್ಮ ಜೀವನವೂ ಕೂಡ ಅದೇ ರೀತಿ ಬದಲಾವಣೆ ಆಗಲಿ ಅಂತ ಹೇಳಿ ಹೊಸ ವರ್ಷ ಎಂದು ಪರಿಗಣಿಸಿದ್ದಾರೆ. ಪುರಾಣಗಳ ಪ್ರಕಾರ ಈ ದಿನ ಬ್ರಹ್ಮದೇವರು ಪ್ರಪಂಚವನ್ನು ಸೃಷ್ಟಿ ಮಾಡಿದರು ಎಂದು ಹೇಳ್ತಾರೆ. ಅದರ ಕಾರಣಕ್ಕೆ ಈ ದಿನವನ್ನು ಸೃಷ್ಟಿಯ ಆರಂಭ, ಹೊಸ ಯುಗದ ಆರಂಭ ಎಂದು ಕರೆಯುತ್ತಾರೆ. ಹಿಂದೂ ಕಾಲಗಣನೆಯ ಪ್ರಕಾರ ಈ ದಿನದಿಂದಲೇ ಕಾಲಚಕ್ರ ಶುರುವಾಯಿತು ಅಂತ ಎಂದು ನಂಬಿಕೆನೂ ಕೂಡ ಇದೆ. ವೈಜ್ಞಾನಿಕ ಕಾರಣಗಳು ಅಂತ ಹೇಳಿದ್ರೆ, ನಮ್ಮ ಪೂರ್ವಜರು ಹಬ್ಬಗಳನ್ನು ಯದೃಚ್ಛಿಕವಾಗಿ ಮಾಡಿಲ್ಲ. ವಸಂತ ಋತು ಆರಂಭದಲ್ಲಿ ಯುಗಾದಿ ಬರುವಂಥದ್ದು. ಈ ಸಮಯದಲ್ಲಿ ಚಳಿ ಕಡಿಮೆ ಆಗುತ್ತದೆ, ಬಿಸಿಲು ಶುರುವಾಗುತ್ತದೆ, ಮರ ಗಿಡಗಳಿಗೆ ಹೊಸ ಚಿಗುರು ಬರುವಂಥದ್ದು, ಪ್ರಕೃತಿ ಪುನರ್ಜನ್ಮ ಪಡೆಯುವಂಥದ್ದು. ಅದಕ್ಕೆ ಈ ಸಮಯ ಹೊಸ ವರ್ಷ ಆರಂಭಕ್ಕೆ ಸೂಕ್ತ. ಇದು ಸಂಪೂರ್ಣವಾಗಿ ಪ್ರಕೃತಿ ವಿಜ್ಞಾನಕ್ಕೆ ಸಂಬಂಧಿಸಿದೆ. ಸೂರ್ಯ ಮತ್ತು ಕಾಲಗಣನೆ. ಹಿಂದೂ ಪಂಚಾಂಗ ಸೂರ್ಯ ಮತ್ತು ಚಂದ್ರನ ಮೇಲೆ ಆಧಾರವಾಗಿದೆ. ಚೈತ್ರ ಮಾಸ ಅಮಾವಾಸ್ಯೆಯ ನಂತರ ಹೊಸ ಚಂದ್ರನಿಂದ ಆರಂಭವಾಗುತ್ತೆ. ಈ ಸಮಯದಲ್ಲಿ ಸೂರ್ಯನು ಮೇಷರಾಶಿಗೆ ಹೋಗುವ ಸಮಯಕ್ಕೆ ಸಮೀಪವಾಗಿರುತ್ತೆ. ಆದ್ದರಿಂದ ಇದನ್ನು ಹೊಸ ವರ್ಷ ಎಂದು ತೆಗೆದುಕೊಳ್ಳುತ್ತಾರೆ. ಇದು ಜ್ಯೋತಿಷ್ಯ ಮತ್ತು ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಯುಗಾದಿ ದಿನದಂದು ನಾವು ಬೇವು ಬೆಲ್ಲವನ್ನು ತಿನ್ನುತ್ತೀವಿ. ಯುಗಾದಿಯ ದಿನ ಬೇವು ಬೆಲ್ಲವನ್ನು ಯಾಕೆ ತಿಂತೀವಿ ಅಂತ ಹೇಳಿದ್ರೆ, ಇದರಲ್ಲಿ 6 ರುಚಿ ಇರುತ್ತೆ. ಸಿಹಿ ಸಂತೋಷ, ಕಹಿ ದುಃಖ, ಹುಳಿ ಆಶ್ಚರ್ಯ, ಖಾರ ಕೋಪ, ಉಪ್ಪು ಜೀವನದ ರುಚಿ, ತುರಿ ಭಯ. ಇದರ ಅರ್ಥವೇನೆಂದರೆ, ಜೀವನದಲ್ಲಿ ಸಂತೋಷವೂ ಬರುತ್ತದೆ, ದುಃಖವೂ ಬರುತ್ತದೆ, ಎಲ್ಲವನ್ನು ಸ್ವೀಕರಿಸಬೇಕು ಅನ್ನೋದೇ ನಮ್ಮ ಪೂರ್ವಜರ ಸಂದೇಶ. ಇದರಲ್ಲಿ ವೈಜ್ಞಾನಿಕ ಕಾರಣವೇನಂತ ಹೇಳಿದ್ರೆ, ಬೇವು ರಕ್ತವನ್ನು ಶುದ್ಧಿ ಮಾಡುತ್ತೆ, ಚರ್ಮಕ್ಕೆ ತುಂಬ ಒಳ್ಳೆಯದು, ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಬೇಸಿಗೆ ಬರೋ ಸಮಯ ದೇಹಕ್ಕೆ ರಕ್ಷಣೆಯನ್ನು ಕೊಡುತ್ತೆ. ಯುಗಾದಿ ಆಚರಣೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಮನೆ ಸ್ವಚ್ಛ ಮಾಡ್ತಾರೆ, ತೋರಣ ಕಟ್ಟುತ್ತಾರೆ, ಹೂ ಹಾಕುತ್ತಾರೆ, ಹೊಸ ಬಟ್ಟೆ ಧರಿಸುತ್ತಾರೆ, ದೇವಾಲಯಕ್ಕೆ ಹೋಗುತ್ತಾರೆ, ಹಾಗೆ ಹೊಸ ಸಂವತ್ಸರದ ಪಂಚಾಂಗವನ್ನು ಶ್ರವಣವನ್ನು ಮಾಡ್ತಾರೆ. ಪಂಚಾಂಗದ ಮಾಹಿತಿ ಪ್ರಕಾರ ಈ ವರ್ಷದ ಫಲ, ಮಳೆ, ಬೆಳೆ ಹಾಗೂ ರಾಜಕೀಯ, ಆರೋಗ್ಯ ಎಲ್ಲವನ್ನೂ ಹೇಳುತ್ತಾರೆ. ಪಂಚಾಂಗ ಶ್ರವಣ ಮಹತ್ವವೆಂದರೆ, ಯುಗಾದಿ ದಿನ ಪಂಡಿತರು ಪಂಚಾಂಗವನ್ನು ಓದುತ್ತಾರೆ. ಇದನ್ನು ಕೇಳಿದರೆ ಶುಭ, ಮನಸ್ಸಿಗೆ ಧೈರ್ಯ, ಹೊಸ ಉತ್ಸಾಹ ಎಂದು ನಂಬಿಕೆ ಇದೆ. ಇದು ಒಂದು ರೀತಿಯ ಮಾನಸಿಕ ಶಕ್ತಿ ಅಂತಲೇ ಹೇಳ್ಬೋದು. ಯುಗಾದಿ ಮತ್ತು ಜೀವನ. ಯುಗಾದಿ ಹೇಳೋದು, ಹಳೆಯದನ್ನು ಬಿಡು, ಹೊಸದು ಆರಂಭ ಮಾಡು. ಕಷ್ಟ ಬಂದರೂ ನಿಲ್ಲಬೇಡ, ಜೀವನದಲ್ಲಿ ಎಲ್ಲ ರುಚಿ ಇರುತ್ತದೆ, ಅದಕ್ಕೆ ಬೇವು ಬೆಲ್ಲ. ಹಾಗಾಗಿ ಸ್ನೇಹಿತರೆ, ಯುಗಾದಿ ಅಂದರೆ ಸಂಸ್ಕೃತಿ, ವಿಜ್ಞಾನ, ಪ್ರಕೃತಿ, ಜೀವನ ಪಾಠ, ಹೊಸ ಆರಂಭ ಎಲ್ಲವನ್ನೂ ಸೇರಿಸಿದ ಹಬ್ಬ. ಇದು ಕೇವಲ ಧರ್ಮ ಅಲ್ಲ, ಇದು ಪ್ರಕೃತಿ ವಿಜ್ಞಾನಕ್ಕೆ ಸಂಬಂಧವಾದಂಥ ಯುಗಾದಿ. ನೋಡಿದ್ರಲ್ಲ ವೀಕ್ಷಕರೇ, ಯುಗಾದಿ ಹಬ್ಬದ ವೈಜ್ಞಾನಿಕ ಹಿನ್ನೆಲೆಯನ್ನು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಜ್ಞಾನಚಕ್ಷು ಕಡೆಯಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಸಿಗ್ತೀನಿ. ನಮಸ್ಕಾರ.